ಬದುಕು ಜಟಕ ಬಂಡಿ. ರಮೇಶ ನಮಸ್ಕಾರ. ನಮಸ್ಕಾರ. ಏನ್ ಕೆಲಸ ಮಾಡ್ತೀರಪ್ಪ? ಸೆಕ್ಯೂರಿಟಿ ಇದೆ ಮನೇಲಿ ಯಾರ್ಯಾರು ಇದ್ದಾರೆ? ಮನೆಯಲ್ಲಿ ನಮ್ಮ ಅಪ್ಪ ಅವರಿದ್ದಾರೆ, ನಮ್ಮ ಅಪ್ಪ ಅಮ್ಮ, ಅಪ್ಪ ಅಮ್ಮ ಹೆಂಡತಿ ಮಾಡ್ಕೊಂಡ್ರೆ ತಂದೆ. ಹೆಂಡತಿಗೆ ಏನಪ್ಪ ಹೆಸರು? ಅಶ್ವಿನಿ ಅಂತ. ಅಶ್ವಿನಿ. ಈ ಲಕ್ಷ್ಮಿದು ಏನಪ್ಪ ಸುದ್ದಿ? ಲಕ್ಷ್ಮೀದೇ ಅಂದ್ರೆ ನಮಗೆ ಫಸ್ಟ್ ಮದುವೆ ಆದ್ರ ಸರ್ 2002 ಆಗಿತ್ತು. ಅದಕ್ಕೂ ಒಂದು ತಿಂಗಳಷ್ಟೇ ಇದ್ರೆ ಆನಂತರ ಹೋಗ್ಬಿಟ್ರು. ಯಾಕೆ ಹೋದ್ರು? ಯಾಕೆ ಹೋಗೋದ್ರ ಗೊತ್ತಿಲ್ಲ ಮೇಡಮ್. ಅದೇ ನಮ್ಮಲ್ಲಿ ಮಟನ್ ಗಿಟ್ಟ ನಡೆಯಂಗಿಲ್ಲ ಮೇಡಮ್. ಅಲ್ಲೇನ್ಕಿ ಅವ್ರು ಅದೇನು ಈಗ ಏನ್ ಬೇಕಾದ್ರೂ ಹೇಳ್ಬೋದು. ಕಿರುಕುಳ ಕೊಟ್ಟಿದ್ದು ಹೌದಾ? ಇಲ್ಲ, ಒಟ್ಟ ನಿಮ್ಮಿಂದ ಹೋದ್ರು ಅಂತ ನಾನು ಹೇಳಲ್ಲ, ಆದ್ರೆ ಕಿರುಕುಳ ಕೊಟ್ಟಿದ್ದು ಹೌದಾ? ಇಲ್ಲ ಇಲ್ಲ ಮೇಡಮ್, ಕೊಟ್ಟಿಲ್ಲ. ಕಿರುಕುಳ ಕೊಟ್ಟಿಲ್ಲ ಅಂದ್ರೆ ಯಾಕಪ್ಪ ಹೋಗ್ತಾರೆ? ಆಮಲ್ಲ ಮೇಡಮ್, ನಮ್ಗೆ ವರದಕ್ಷಿಣೆ ಏನು ವರ್ಗರ್ಸ್ ಏನು ತೊಂದಿಲ್ಲ ಮೇಡಮ್. ಈಗ ನಿಮ್ ಮೇಲೆ ಕೇಸ್ ಹಾಕಲ್ಲ ಬಿಡ್ರಿ, ನಿಜ ಹೇಳ್ಬಿಡಿ. ನಿಜ, ನಿಮ್ ಮೇಲೆ ಕೇಸ್ ಹಾಕಕ್ ಆಗಲ್ಲ, ಕಾನೂನಲ್ಲಿ ಜಾಗ ಇಲ್ಲ. ಅಲ್ಲ ಮೇಡಮ್, ನಾನು ಹಂಗಿದ್ರೆ ಮೇಡಮ್ ನಾ ಹೇಳ್ತೀನಿ. ಅಲ್ಲ ನೀವ್ ಹೇಳಲ್ಲ, ನೀವ್ ವರದಕ್ಷಿಣೆ ಕೇಳಿದ್ರಿ ಅಂತ ಯಾರು ಒಪ್ಕೊಂಡ್ಬಿಡ್ತಾರಪ್ಪ? ಯಾರು ಒಪ್ಕೊಳ್ಳಲ್ಲ. ಏನು ತೊಂದಿಲ್ಲ ಮೇಡಮ್, ನಾನು ತಗೊಂಡಿಲ್ಲ ಅಲ್ಲ, ಕೇಳಿದ್ ಹೌದಲ್ವಾ? ನಿಮ್ಗೊಂದು ವಿಷಯ ಹೇಳ್ತೀನಿ ನೋಡಿ ರಮೇಶ, ನಿಮ್ ಮೇಲೆ ಈ ಕೇಸ್ ಹಾಕಕ್ ಆಗಲ್ಲ, ಈಗ ನಿಮ್ಮನ್ನ ಏನು ಮಾಡಕ್ ಆಗಲ್ಲ ನಾವು, ಆಯ್ತಾ? ನನಗ್ ನಿಜ ಮಾತ್ರ ಹೇಳಿ, ನಾನ್ ಹುಡುಕ್ತಾ ಇದೀನಿ ಅಷ್ಟೇ ಅವಳನ್ನ. ಹುಡುಕಕ್ ನೀವ್ ಸಹಕಾರ ಮಾಡ್ಬೇಕಲ್ವೇನಪ್ಪ? ನಾ ನಿಜಾನೇ ಹೇಳ್ತೇನೆ ಮೇಡಮ್. ನೀವ್ ಯಾಕಪ್ಪ ಹುಡುಕಕ್ ಪ್ರಯತ್ನ ಮಾಡಿದ್ರಿ? ನಾ ಮಾಡಿದ್ರು ಮೇಡಮ್, ಎಲ್ಲ ಅವ್ರ ದಡಪ ಅದು ಮಾಡಿಕೊಟ್ಟಿರು ಮೇಡಮ್. ಅವ್ರಿಗೆಲ್ಲ ಹೇಳಿದ್ರು. ಮತ್ 3 ವರ್ಷ ನಾವು ತಡೆದಿರ್ ಸರ್ ಮೇಡಮ್. ಬರ್ತಾರ ಅಂತ ಹೇಳಿ 3 ವರ್ಷ ಏನ್ ತಡೆದ್ರಿ? 3 ವರ್ಷ ಮದುವೆ ಮಾಡ್ಕೊಂಡ್ರಿ ಮೇಡಮ್. ನಾನು ನಿಮ್ಮನ್ನ ನಂಬಿ ಒಂದ್ ಹುಡುಗಿನ ನಿಮ್ ಮನೆ ಕಳಿಸಿದ್ಮೇಲೆ ನಮಗ್ ಗೊತ್ತಿಲ್ಲ ಅಂದ್ರೆ ತುಂಬಾ ನಾವು ಬೇಜವಾಬ್ದಾರಿ. ಹುಡ್ಕೊಂಡ್ವಿ ಮೇಡಮ್. ನಾವು ರಗಡ್ ಹುಡುಕಿದ್ವಿ ಮೇಡಮ್. 3 ವರ್ಷ ತನಕ ನಾಕ್ಲ ಇದ್ ಮೇಡಮ್. ಇನ್ನೊಂದು ಮದುವೆ ಮಾಡ್ಕೊಳ್ದೆ ಇದ್ದಿದ್ದೆ ಏನೋ ದೊಡ್ಡ ಜಗತ್ತಿಗೆ ನೀವು ಮಾಡಿದ ಸಹಕಾರ ಉಪಕಾರ ಅನ್ನೋ ತರ ಮಾತಾಡ್ತಿರಲ್ಲಪ್ಪ. ಬರೀ ನಿಮ್ದೇ ಯೋಚನೆ ಮಾಡ್ತಿರಲ್ಲ, ಹುಡುಗಿ ಏನಾದ್ಲು ಅಂತ ಏನಾದ್ರು ಹೋಗಿ ವಿಚಾರಿಸೋದಲ್ವೇ? ವಿಚಾರ ಮಾಡೇವ್ ಮೇಡಮ್ ಎಲ್ಲ. ಯಾವ ಉಪಕಾರ? ನೀವ್ ಇನ್ನೊಂದ್ ಮದುವೆ ಮಾಡ್ಕೊಳ್ದಿದ್ರೆ ನಮ್ಗೆ ಏನಾಗ್ಬೇಕಪ್ಪ ಅದರಿಂದ? ಬರೀ ನಿಮ್ದೇ ಹೇಳ್ತಿರಲ್ಲ. ಅವಳಿಗೆ ಎಲ್ಲಿ ಹೋದ್ಲು ಮತ್ತೆ? ಮದುವೆಗೆಲ್ಲ ಏನು ಇದಿಲ್ವೇನಪ್ಪ? ಅದೇನ್ ಗೌರವ ಇಲ್ಲ ಸಂಬಂಧಕ್ಕೆ, ಮದುವೆಗೆ? ಒಂದ್ ಹುಡುಗಿ ನಿಮ್ಮನ್ನ ಹುಡ್ಕೊಂಡ್ ನಿಮ್ ಮನೆಗ್ ಬಂದ್ಲು, ನಿಮ್ಮನ್ನ ನಂಬ್ಕೊಂಡ್ ಬಂದ್ಲು, ಆಕೆಗೆ ನಮ್ಮಿಂದ ಏನ್ ತೊಂದ್ರೆ ಆಯ್ತು, ಏನ್ ಒಳಿತಾಯ್ತು ಏನು ಯೋಚನೆ ಮಾಡಲ್ಲ? ಎಲ್ಲ ಮಾಡಿದ್ವಿ ಮೇಡಮ್, ಎಲ್ಲ ಮಾಡೇ ಇದು. ಏನ್ ಮಾಡಿದ್ದೀರಿ? ಏನು ಹೇಳೋದಕ್ಕೆ ಇಲ್ವಲ್ಲ. ಎಲ್ಲೆಲ್ಲಿ ಹುಡುಕಿದ್ರಿ ಹೇಳಿ ಹೋಗಿ. ನಾವೆಲ್ಲ ಅವ್ರ ಮೇಡಮ್ ಎಲ್ಲಾ ಕಡೆ ಹುಡುಕಿದ್ವಿ. ಎಲ್ಲ ಅವ್ರ ಮನೆಗೆ ಅನ್ಕಿ 2-3 ಸಲ ಹೋಗಿದ್ರು ಮೇಡಮ್. ಯಾರ ಮನೆಗೆ? ಅವ್ರ ದಡಾಪಗಳ ಮನೆಗೆ. ಅವ್ರ ಅನ್ಕಿ ಏನ ಹೇಳಿಲ್ಲ, ಮತ್ ನಾವು ಹುಡುಕೊಡ್ತಪ್ಪ ಹಂಗ ಹಿಂಗ ಹೇಳ್ರಿ ಅವ್ರವ್ರೆ. ಮತ್ತ ಇವ್ರ ಅಣ್ಣ ಅನ್ಕಿ ಎಲ್ಲಾರ ಹೋಗ್ಬಿಡವ್ರೆ, ಅವ್ ಮನೆ ಪನಿ ಎಲ್ಲ ಮಾರ್ಕೊಂಡತ್ರಿ. ಯಾಕೆ ಬರಕ್ ಒಪ್ಲಿಲ್ಲ? ಇಲ್ಲ ಮೇಡಮ್, ಕಾನೂನು ಆದೈತ. ನಾವು ಸೋಮವಾರ ಬರೋರಿದ್ರು ಮೇಡಮ್. ಅವ್ರ ರಾಜು ಅವ್ರ ಹೇಳಿಗೆ ಎಲ್ಲ ಎಷ್ಟ್ ಹೇಳಿಸ್ಬೇಕಾಯ್ತು ನಿಮ್ಮನ್ ಕರ್ಸಕ್ಕೆ? ನಿಮ್ದೇನು ತಪ್ಪಿಲ್ಲ ಅಂದ್ರೆ ಬರಕ್ಕೇನಪ್ಪ ಧೈರ್ಯ ಯಾಕಪ್ಪ ಇಲ್ಲ ನಿಮ್ಗೆ? ಏನು ತಪ್ಪಿಲ್ಲ ಅಂದ್ರೆ ಇಲ್ಲ, ನಾವ್ ಏನ್ ಮಾಡ್ತಾರ ಅದೇ ನಾವ್ ಅಂಜಿ. ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? 7 ವರ್ಷದಿಂದ ಏನು ಮಾಡಿಲ್ಲ, ಈಗೇನ್ ಮಾಡ್ಬಿಡ್ತಾರೆ? ಏನ್ ಮಾಡಕ್ಕಾಗತ್ತೆ? ನಿಮ್ಮನ್ ಮಾಡೋದ್ರ ಲಾಭ ಏನು? ನಿಮ್ ಮೇಲೆ ಒಂದ್ ಕಂಪ್ಲೇಂಟ್ ಕೂಡ ಈಗ ಕೊಡಕ್ಕಾಗಲ್ಲ, ಟೂ ಲೇಟ್ ಅಲ್ವಾ? ನಿಮ್ಮಿಂದ ಏನು ತಪ್ಪಾಗಿಲ್ಲ ಅಂದ್ರೆ ಏನ್ ನಿಮಗ್ ಭಯ ಬರಕ್ಕೆ? ನಾವೆಲ್ಲಿ ಹೊರಗಡೆ ಹೋಗಿದ್ದ ಗೊತ್ತಿಲ್ಲ ಮೇಡಮ್. ನಾವು ಗೋಕಾಕ್ ಬಂದ್ಬಿಟ್ರೆ ಎಲ್ಲಿ ವಿದೇಶಲ್ಲ ಬೆಂಗಳೂರು. ನಿಮಗೆ ಹೆಂಡತಿನೇ ಎಲ್ಲಿ ಅಂತ ಗೊತ್ತಿಲ್ಲ, ಇನ್ಯಾವ ಹೊರಗಡೆ ಹೋಗೋದು ನೀವು ಅಲ್ವಾ? ಹೊಡಿಯೋವಾಗ ಬೇಕಿತ್ತಲ್ಲ ಹೆಂಡತಿ, ಅದಕ್ಕಾದ್ರೂ ಹುಡುಕೋದಲ್ವೇನಪ್ಪ ಅವಳನ್ನ? ಮೇಡಮ್ ಒಟ್ಟ ಹೊಡೆದಿಲ್ಲ ಮೇಡಮ್. ನಾನು ಏನು ಮಾಡದೆ ಅವಳ ಮನೆಗೆ ಹೊಡೋಗ್ಬಿಡ್ತಾಳೆ ಏನಪ್ಪ? ಇಲ್ಲ ಮೇಡಮ್, ಅಲ್ಲಿ ಏನು ಹಂಗೆ ನಡೆಯುತ್ತೆ ಮೇಡಮ್. ನಾವು ಡ್ಯೂಟಿಗೆ ಏನು ಮೇಡಮ್ ಅಟ್ ಕೊಡದೆ ಹೋಗ್ಬಿಟ್ಟಾರ ಮೇಡಮ್. ಅವಾಗ ಕೊಟ್ಟಿದ್ದೀನಿ ಈಗ್ಲಾದ್ರೂ ಹೇಳ್ಬಿಟ್ರೆ ಒಂದಷ್ಟು ಪಾಪ ಕಳ್ಕೊಬೋದಪ್ಪ. ನಾ ಕೊಟ್ರೇನೆ ಹೇಳ್ತಾನಲ್ಲ ಮೇಡಮ್. ನಾ ಪಾಪ ಸೇರಿಸ್ಕೋತಾ ಹೋಗ್ತೀವಿ ಅಲ್ವಾ? ಅವಾಗ ಕಳ್ಕೊಂಡ್ಬಿಡ್ಬೇಕಪ್ಪ. ಪಶ್ಚಾತ್ತಾಪಗಳು ಪಟ್ಟು ಸಾರಿ ಹೇಳಿ, ತಪ್ಪಾಯ್ತು ಹೇಳಿ, ಕ್ಷಮೆ ಕೇಳಿ, ನನ್ನನ್ ಕೇಳಿ ಅಂತಲ್ಲ, ಯಾರಿಗ್ ಪಾಪ ಮಾಡ್ತೀರೋ ಅವ್ರನ್ನ ಕೇಳಿ ಅಂತಲ್ಲ, ದೇವ್ರಲ್ಲಿ ಒಮ್ಮೆ ಕೇಳ್ಕೊಂಡ್ಬಿಟ್ರೆ ಅಲ್ಲಲ್ಲಿಗೆ ಪಾಪ ಅನ್ನೋದು ತೀರೋ ಹೋಗುತ್ತೆ. ಇಲ್ಲ ಇಲ್ಲ ಅಂತ ಎಷ್ಟು ವರ್ಷ ವಾದಿಸ್ತೀರಿ? ಒಪ್ಕೊಂಡ್ಬಿಟ್ರೆ ಏನು? ಈಗ ನಿಮ್ಗೇನು ಅದಕ್ಕೆ ನಾನು ಶಿಕ್ಷೆ ಕೊಡಕ್ ಆಗೋದೇ ಇಲ್ಲಪ್ಪ. ಒಪ್ಕೊಂಡ್ರೆ ನಿಮ್ ಮನಸ್ ಹಗುರ ಆಗತ್ತೆ, ಒಪ್ಕೊಂಡ್ರೆ ನಿಮ್ ಪಾಪ ಒಪ್ಕೋಬೇಕಲ್ಲ ಮೇಡಮ್. ನಾ ಏನ್ ತಪ್ಪು ಮಾಡೇನಿ ಮೇಡಮ್? ನಾನು ಬೇರೆಯವ್ರ ಬಗ್ಗೆ ಯಾವುದೇ ಚಿಂತೆ ಕಾಳಜಿ ಇಲ್ವಲ್ಲಪ್ಪ ನಿಮ್ಗೆ? ಯಾಕಪ್ಪ ಹೀಗಿದ್ದೀರಿ? ಯಾರ ಬಗ್ಗೆನೂ ಕಾಳಜಿ ಚಿಂತೆ ಮಾಡ್ತಾವಲ್ಲ ಮೇಡಮ್. ಮಾಡ್ತೈತಿ ಇಲ್ಲ, ಎಷ್ಟು 5-6 ವರ್ಷ ಮಾಡಿದ್ವಿ. ಏನ್ ಮೇಡಮ್? ಪೊಲೀಸ್ ಕಂಪ್ಲೇಂಟ್ ಯಾಕಪ್ಪ ಮಾಡ್ಲಿಲ್ಲ? ವಯಸ್ಸು ಕಮ್ಮಿ ಇತ್ತ ಮಾಡ್ಲಿಲ್ಲ ಮೇಡಮ್. ವಯಸ್ಸು ಕಮ್ಮಿ ಇತ್ತ. ಕಾಣೆ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಕ್ಕೆ 14 ವರ್ಷ ಆಗಿದ್ರೇನು 4 ವರ್ಷ ಆಗಿದ್ರೇನು ಕೊಡ್ಲಿಲ್ಲ ಮೇಡಮ್. ನಾವು ಯಾಕೆ? ಅವ್ರ ದಡಾಪಗಳದು ಬ್ಯಾಡ ಅಂದ್ರಿ, ಕೊಡ್ಲಿಲ್ಲ. ಅವರೇ ಇಲ್ವಲ್ಲ ಈಗ? ನೀವ್ ಹೇಳಿದ್ದೆಲ್ಲ ಸತ್ಯ ಅಂತ ಯಾರು ಬಂದು ಹೇಳ್ತಾರೆ? ಒಂದಲ್ಲಿ ಇದನ್ನ ಬರ್ದು ಕೊಟ್ಟಿರಿ ಮೇಡಮ್. ಅದ್ ಬಿಟ್ಟು ಬಂದನ್ ಮೇಡಮ್. ನಾನು ಏನಂತ ಬರ್ಕೊಟ್ರು? ಅವ್ರ 2ನೇ ಮದುವೆ ಆಗಾಕ ನಿಮ್ಗೆ ಇದೈತಿ ಬರ್ದು ಕೊಟ್ರು. ಬರೀ ನಿಮ್ 2ನೇ ಮದುವೆ, ನಿಮಗ್ ಹೆಂಡತಿ ಸುಖ, ನಿಮಗೆ ಅನುಕೂಲ, ಇಷ್ಟೇನಪ್ಪ?
ಇಲ್ಲ ನಿಮ್ಮನ್ನ ಹಿಡಿದು ಜೈಲಿಗೆ ಹಾಕ್ತಾರೆ ಅನ್ನೋ ಭಯಾನೂ ಇರ್ಲಿಲ್ವೇನಪ್ಪ? ಇಲ್ಲ ಮೇಡಮ್ ಅವ್ರು ನಮ್ಗೆ ಅಟ್ಟ ಇದೇ ಇರಲಿಲ್ಲ ಮೇಡಮ್. ಮೇಡಮ್ ರೀ ಚಲೋರಿ ನಾವ ಪರದೇಶಿ ಮಕ್ಕಳ್ರಿ ಅದ ಮಗಳ ನಮಗಪ್ಪ ಏನು ಸುದ್ದಿ ಇಲ್ರಿ ಸುದ್ದಿ ಇಲ್ದಂಗ ಮದ್ವಿ ಮಾಡ್ಕೊಂಡ್ರಿ ಸರ್ ಅದ್ ನಿಮ್ಗೆ ನಿಮ್ಗೆ ಬಿಟ್ಟೈತಿ ಮಗಳ್ರಿ ಅಕ್ಕನ ಮಗಳ್ರಿ ಅದು. ಅಲ್ಲಮ್ಮ ನಿಮ್ ದೊಡ್ಡಪ್ಪನೇ ಬರ್ಕೊಟ್ರಂತಲ್ಲ ಚಂದ್ರಮ್ಮ ಮದ್ವೆ ಮಾಡ್ಕೊಳ್ಳಿ ಅಂತ. ನಮಗೆ ಏನು ಗೊತ್ತಿಲ್ಲ ಮೇಡಮ್. ಏನು ತೊಂದ್ರೆ ಕೊಟ್ಟಿಲ್ವಂತೆ ಅವ್ರ ಮನೆಯಲ್ಲಿ? ಮತ್ತ ಅಂದ್ರಲ್ದ ಹೆಂಗ್ ಹೋಗಾಳಿ ಮೇಡಮ್? ಹೆಂಗ್ ಹೋಗಾಳಿ ಮೇಡಮ್? ಇನ್ನೊಂದ್ ಹೆಂಗ್ ಮಾಡ್ಕೋತಾರ ಹೇಳ್ರಿ ಮೇಡಮ್? ಹಂಗಾರ ತೊಂದ್ರೆನೆ ಕೊಟ್ಟಿಲ್ವಂತೆ. ನಾವು ಕೊಟ್ಟಿಲ್ಲ ಮೇಡಮ್. ಈಗ ಒಂದ್ ಮನಿ ಬಿಟ್ಟು ಒಂದ್ ಮನಿ ಹೋಗ್ಬೇಕಾರ ಹೆಂಗ್ ಹೋಗಾರ ಹೇಳ್ರಿ? ತಾಯಿಗಳು ಕೂಡಾರ್ನಲ್ಲ ಸರ್ ಪರದೇಶಿ ಮಕ್ಕಳ್ರಿ ಅವ್ಕ ಯಾರ್ದಾರ ಹೇಳ್ರಿ ಹಂಗಾರ? ಕುಡಿದಿರಿ ಹಂಗ ನಾವ್ ತಾಯಿಗಳು ಸಿಗೋ ಆಗ್ಬೇಕ್ರ ನಾ ಕೂಡೇನ್ರಿ ಅವ್ರಿಗೆ. ನೀವ್ ಯಾಕಪ್ಪ ಈ ತರ ಕಾಣೆ ಆಗಿದ್ದಾರೆ ಅಂತ ಒಂದ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ? ಈ ತರದ ಆರೋಪ ಆಮೇಲೆ ಬರುತ್ತೆ ಅಂತ ಅಲ್ಲಪ್ಪ, ಈ ಕೊಲೆ ಕೇಸ್ ಯಾವಾಗ ಬೇಕಾದ್ರೂ ತೆಗಿಬಹುದು. ಡೌರಿ ಕೇಸ್ ನಿಮ್ ಮೇಲೆ ನಾನು ಹಾಕಕ್ಕಾಗಲ್ಲ. ನೀವು ಕೊಲೆನೇ ಮಾಡಿದ್ರೆ ಯಾವಾಗ ಬೇಕಾದ್ರೂ ಅದನ್ನ ಆಚೆಗೆ ತೆಗಿಬೋದಪ್ಪ. ಅದಕ್ಕೇನ್ ಲಿಮಿಟೇಷನ್ ಇರಲ್ಲಪ್ಪ. ಅಂದ್ರೆ ನಿಮ್ದೇನೋ ತಪ್ಪಿರ್ಬೇಕಲ್ವೇನಪ್ಪ? ಇಲ್ಲ ಮೇಡಮ್ ತಪ್ಪಿಲ್ಲ. ಅದ್ ನೋಡಿ ತಪ್ಪಿಲ್ಲ ಮೇಡಮ್. ಇನ್ನೊಂದ್ ಮದ್ವೆ ಹೆಂಗ್ ಮಾಡ್ಕೊಂಡಾರ ಮೇಡಮ್? ಇದನ್ನ ಹೇಳ್ರಿ ನಮ್ಗೆ. ಅವರೆಲ್ಲ ಬರೆದು ಕೊಟ್ರಿ ಮೇಡಮ್ ಮಾಡ್ಕೊಂತಾರೆ. ಹೆಂಗ್ ಬರ್ದು ಕೊಡ್ತಾರ್ರಿ ಮೇಡಮ್? ಈಗ ಹುಡುಗಿ ಬೇಕಾದ ಮೇಡಮ್ ಅವ್ರದ ಇವ್ರದ ಬೇಕಾಗಿಲ್ಲ ಮೇಡಮ್. ಈಗ ಇನ್ನೊಂದ್ ಮದ್ವೆ ಹೆಂಗ್ ಮೇಡಮ್ ಮಾಡ್ಕೊಂಡ ಮೇಡಮ್ ಅದಷ್ಟ ನಮಗೆ ವಿಚಾರ ಮಾಡೋದು. ದೊಡ್ಡಪ್ಪ ತೀರ್ ಹೋಗಿ ಎಷ್ಟು ವರ್ಷ? 2 ವರ್ಷ ಆತ್. 2 ವರ್ಷ ಆಯ್ತು. ಮದ್ವೆ ಆಗಿ 5 ವರ್ಷ ಆಗಿದ್ದೀರಾ. ದೊಡ್ಡಪ್ಪ ನಿಮ್ಗೇನು ಹೇಳಿಲ್ಲ ಮೇಡಮ್ ನಮಗ ಕ್ರಮಗಳು ಏನೋ ಸಮಥಿಂಗ್ ಇಸ್ ಮಿಸ್ಸಿಂಗ್ ಇನ್ ದಿಸ್ ಸ್ಟೋರಿ. ಯಾರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾರು ನೀವು ಅವ್ರು ನಿಮ್ಮನೆಗ್ ಬಂದಿಲ್ಲ, ನೀವ್ ಯಾರು ಅಂತಾನೆ ಗೊತ್ತಿಲ್ಲ ಅಂತಾರಲ್ಲ ಅವರು. ನೋಡಿದಿರೋ ಹೋಗ್ಲಿ ಅವ್ರೆಲ್ಲ? ಇಲ್ಲ ಮೇಡಮ್ ನಾನು ನೋಡಿಲ್ಲ. ಅವ್ರ ಅಕ್ಕನ್ ನೋಡೇ ಇಲ್ವಾ? ನೋಡಿಲ್ಲ ಮೇಡಮ್ ನಾನು. ಏನಂತೀರ? ಮದ್ವೆ ಮಾಡತ್ನೇ ಅದನ್ನ ಮೇಡಮ್ ಫೋಟೋದಾಗ ಇರ್ಬೋದು ಮೇಡಮ್. ನಾವು ಇರ್ಬೋದು ಮೇಡಮ್. ಅದ್ರ ಮತ್ತೆ ಹುಡುಗಿ ಅಕ್ಕ ಯಾರು ಅಂತ ಗೊತ್ತಿಲ್ಲದೆ ಇರೋ ಮೊದಲನೇ ಅಳಿಯ ನೀವು. ಜಗತ್ತಲ್ಲೇ ನೀವೇ ಮೊದಲನೇವರು. ಯಾರು ಹಾಗೆ ಹೇಳ್ತಾರೆ ಅಂತ ನನಗನ್ಸಲ್ಲ. ಹುಡುಗಿ ಗೊತ್ತಿಲ್ಲ, ಅವ್ರಿಗೆ ಅಕ್ಕ ಇದಾರ ಗೊತ್ತಿಲ್ಲ, ಅವ್ರು ಹೇಗಿರ್ತಾರೆ ಗೊತ್ತಿಲ್ಲ, ಅವ್ರಿಗೆ ಅಣ್ಣ ಇದಾರ ಗೊತ್ತಿಲ್ಲ, ಹೇಗಿರ್ತಾರೆ ಫಸ್ಟ್ ಪ್ರಪಂಚದ ಮೊದಲ ಅಳಿಯ ನೀವು ಇದನ್ನ ಹೇಳ್ತಾರೆ. 1 ತಿಂಗಳು ಅಷ್ಟೇ ಇದ್ದು ಹೆಂಗ್ ಇದು ಗೊತ್ತಾಗ್ಬೇಕು ಮೇಡಮ್ ಹೇಳಿ? 1 ತಿಂಗಳು ಅಷ್ಟೇ ಇದ್ದು ಹೋಗ್ಯಾರ ಅನ್ಕೊಂಡು ಮತ್ತೆ ಹೆಂಗ್ ಗೊತ್ತಾಗ್ತದೆ? ಮದುವೆ ಆದ್ಮೇಲೆ ಪರಿಚಯ ಆಗತ್ತಾ? ನಮ್ ದೇಶದಲ್ಲಿ ಮದುವೆ ಮುಂಚೆ ಅಲ್ವಾ ಪರಿಚಯ ಆಗೋದು? ಫ್ಯಾಮಿಲಿ ಒಂದ್ 3 ದಿವಸನಾಗ ಮದುವೆ ಮಾಡಿ ಕೊಟ್ಟಾರ ಮೇಡಮ್. ಎಷ್ಟು ದಿವಸದಲ್ಲಿ ಬೇಕಾದ್ರೂ ಮದುವೆ ಆಗಿರ್ಲಿ. ಅಕ್ಕ ತಂಗಿರ್ ಇದಾರ ಅಂತ ಕೇಳದೆ ಮದುವೆ ಆದವ್ರು ನೀವೇ ಪ್ರಪಂಚದಲ್ಲಿ ಮೊದಲನೇವ್ರಿ. ಇಲ್ಲ ಅವ್ರ ದಡಾಪ ಪಡಪ ಮಾಡಿ ಕೊಟ್ರಿ ಮೇಡಮ್. ನಾವ್ ಹಂಗ ಗೊತ್ತಾಗ ನಿಮಗ ನೋಡ್ರಿ ಬಿಟ್ಟದ ಈಶ ನಮ್ಮ ಮಗಳು ನಮ್ಗೆ ಇದನ್ನ ಮಾಡ್ಕೊಡೋದು ನೋಡ್ರಿ ನಮ್ಮ ಮೇಡಮ್. ನಮ್ಮ ಮಗಳು ನೋಡಿ ಇದನ್ನ ಮಾಡಿ ಕೊಡೋದು. ಇನ್ನೊಂದು ಮದುವೆ ಹಂಗ ಏನ್ ಕಾರಣ ಮಾಡ್ಕೊಂಡ್ರಿ ನಮ್ಮ ಮಗಳನ್ನ ಏನೋ ಮಾಡಿದನ್ರಿ ಅವ್ ಮಾಡ್ಕೊಂಡನ್ ಮೇಡಮ್. ಇಷ್ಟು ಬೇಕ್ರಿ ನಮಗ್. ಈ ಕೇಸ್ ಈಗ ನಿಮ್ ಮೇಲೆ ಹಾಕ್ಬೋದು. ಮಗಳ ಹುಡುಗಿನೇನೋ ಮಾಡಿದ್ದೀರಿ ಆಮೇಲೆ ಮದುವೆ. ಇನ್ನೊಂದು ಮದುವೆ ಹೆಂಗ್ ಮಾಡ್ಕೊಂಡ ಮೇಡಮ್? ಈಗ 9 ವರ್ಷ ಆದ್ಕೊಂಡು ಬಂದ್ರ ಈಗ ಹೆಂಗ ಮೇಡಮ್? 9 ವರ್ಷ ಆಗ್ಲಿ 10 ವರ್ಷ ಆಗ್ಲಿ ಮೇಡಮ್. ಎಷ್ಟು ವರ್ಷ ಆಗಿದೆ? ಕೊಲೆಗೆ ಎಷ್ಟು ವರ್ಷ ಆಗಿದ್ರು ನೋಡಿಯತ್ತಪ್ಪ? ಕೊಲೆಗೆ ಎಷ್ಟು ವರ್ಷ ಆಗಿ? 100 ವರ್ಷ ಆಗಿದ್ರು ತೆಗಿಸ್ಬೋದಪ್ಪ. 9 ವರ್ಷ ಆತ. ಅವ್ರ ಏನು ಕೇಳಿಲ್ಲ ನಮ್ದು ಬಂದ. ಈಗ 9 ವರ್ಷ ಆದ್ಕೊಂಡು ಕೇಳಾಕ್ತಾರ ಮೇಡಮ್. ಹೆಂಗೆ ನಾವ್ ಆರಾಮಿದಾವ ಮೇಡಮ್. ಈಗ ಬಂದ ಇನ್ನೊಂದು ಮದುವೆ ಮಾಡ್ಕೊಂಡು ಆರಾಮ ಅದಾನ ಮೇಡಮ್. ಮತ್ತೆ ಅವ್ರಾಗ ಮದುವೆ ಗಾಳ ಗೋಪಾಲ ಮಾಡಿ ಚಂದ್ರಮ್ಮ. ಈ ಫೋಟೋಲಿ ಇದಾರಲ್ಲ ಚಂದ್ರಮ್ಮ, ಗೊತ್ತಿಲ್ವಾ? ನೋಡ್ರಿ ಹಂಗಾರ ಫೋಟೋದಲ್ಲಿ ನೀವಲ್ವಾ ಇದು? ಅದ್ ನಾವೇ ಮೇಡಮ್. ಇಲ್ಲಿರೋರು ಗೊತ್ತಿಲ್ವಾ ನಿಮ್ಗೆ? ಇಲ್ಲ ಮೇಡಮ್ ಅವ್ರು ನಮ್ಗ ಇದಾಗಿಲ್ಲ ಮೇಡಮ್. ಅವ್ರು ಮದುವೆಗೆ ಅಷ್ಟ ಬಂದಿರ್ಬೇಕು ಮೇಡಮ್. ನಾವು ವಿಚಾರ ಮಾಡಿಲ್ಲ. ಏನು ಅಂತ ಮದುವೆ ಆದ್ರಿ ಮತ್ತೆ? ನಾವ್ ಅವ್ರ ಅಕ್ಕ ಪಕ್ಕ ನೋಡಿಲ್ಲ ಮೇಡಮ್. ನಾವು ಈಗಿನ ಹೆಂಡತಿ ಅಣ್ಣನಾದ್ರೂ ಗುರ್ತಿಡೀರಿ ಹಿಂದೆ. ಅವ್ರ ಅಪ್ಪ ಅಮ್ಮ ಯಾರೋ ಗೊತ್ತಾ? ಗೊತ್ತು. ಮೊದಲನೇ ಹೆಂಡತಿದ್ ಗೊತ್ತಿಲ್ಲ. ಗೊತ್ತಿಲ್ಲ. ಹುಡುಗಿ ನಂಬಿ ಕೊಡ್ತಾರಲ್ಲ ಹೆಣ್ಮಕ್ಳನ್ನ. ನಾನು ಏನ್ ಹೇಳಿ? ಎಷ್ಟು ವಯಸ್ಸಾಗ ಮದುವೆ ಆದಾಗ? ಎಷ್ಟು ವಯಸ್ಸು? ನನಗೂ 25 ಮೇಡಮ್. ಬುದ್ಧಿ ಬಂದಿರ್ಲಿಲ್ಲ 25ಕ್ಕೂ. ಈಗಲಾದ್ರೂ ಬಂದಿದ್ಯಾ 35ಕ್ಕೆ? ಸಂತೋಷ. ಕಿರುಕುಳ ಕೊಡಕ್ ಗೊತ್ತು, ಹೊಡಿಯಕ್ಕೆ ಗೊತ್ತು, ವರದಕ್ಷಿಣೆ ಕೇಳಕ್ಕೆ ಗೊತ್ತು. ಏನು ಕೇಳಿಲ್ಲ ಮೇಡಮ್. ವರದಕ್ಷಿಣೆ ಇಲ್ಲದೆ ಮಾಡ್ಕೊಂಡೈತಿ ಮೇಡಮ್ ನಾವು ಮದುವೆ. ಎಲ್ಲ ಆಗೈತೋ ಮೇಡಮ್. ಅದ್ 5,000 ತೊಂಬ 10,000 ತೊಂಬ ಬಡಬಡದ ಎಲ್ಲ ಇದಾಗೈತ್ರಿ ಮೇಡಮ್. ಅದೆಲ್ಲ ನಾವ್ ಬೇಕಾದ್ರೆ ಪ್ರಮಾಣ ಮಾಡಿ ಆಣಿ ಮಾಡಿ ಹೇಳ್ತೇವೆ ಮೇಡಮ್. ಅದು ಅವ್ರ ಆಣಿ ಮಾಡ್ಲಿ ಮೇಡಮ್. ಹನುಮಪ್ಪನ ಆಣಿ ಮಾಡ್ಲಿ. ನಿಂದ ಆಣಿ ಬೇಡ, ಕಿರೆ ಬೇಡ. ನಮ್ ತಂಗಿ ನಮ್ ಜವಾಬ್ದಾರಿ ತಂದು ಕೊಡು. ನಿಮ್ಗ ಹನುಮಪ್ಪ ಏನ್ ಸಹಾಯನೂ ಮಾಡಲ್ಲ. ಇಷ್ಟು ಬೇಜವಾಬ್ದಾರಿ ಇರೋರ್ಗ ಹನುಮಪ್ಪ ಸಹಾಯ ಮಾಡೋದೇ ಇಲ್ಲಪ್ಪ. ಯಾವ ದೇವ್ರು ಒಲ್ಸ್ ಬರಲ್ಲ. ಹೇಳ್ತೀನಿ ಕೇಳಿ. ಇಷ್ಟೊಂದು ಬೇಜವಾಬ್ದಾರಿಯಿಂದ ಆ ಹುಡುಗಿ ಎಲ್ಲಿ ಹೋದ್ಲು, ಏನ್ ಮಾಡ್ಲು? 15 ವರ್ಷದ ಚಿಕ್ಕ ಹುಡುಗಿ, ಅವಳು ಏನಾದ್ಲು ಅಂತ ತಲೆನೇ ಕೆಡಿಸ್ಕೊಳ್ದೆ ನಿಮ್ ಜೀವನ ನೀವು ನೋಡ್ಕೊಂಡ್ಬಿಟ್ರಲ್ಲ. ಯಾವ ಹನುಮಪ್ಪನೂ ನಿಮಗ್ ಒಲಿಯಲ್ಲ ರೀ. ನಾನೇ ಹೇಳ್ತಾ ಇದೀನಿ, ಹನುಮಪ್ಪನ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಜಟಕ